ಲೋಕಾಕಾಶ ಭಾಗ 20 ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಇದೀಗ ಜಂಬೂದ್ವೀಪ ಇದೆ, ನಿಮಗೆ ಗೊತ್ತಿದೆ, ಹಿಂದೆಲ್ಲ ನೋಡಿದ್ರಿ ನೀವು ಇದನ್ನ. ಈಗ ಭರತ ಕ್ಷೇತ್ರದ ವರ್ಣನೆ ಆಗಿತ್ತು. ಇದು ಮಧ್ಯದಲ್ಲಿ ಈಗ ವಿದಯ ಕ್ಷೇತ್ರ, ಇದು ವಿದಯ ಕ್ಷೇತ್ರ. ಇದೀಗ ನೋಡಿ ಸುದರ್ಶನ ಮೇರು ಪರ್ವತ, ನೋಡ್ರಿ ಸುದರ್ಶನ ಮೇರು ಪರ್ವತ. ನಿಮಗೆ ಇಷ್ಟು ಗೊತ್ತಾದರೆ ಇನ್ನು ಮುಂದಿನ ಪ್ರಕರಣ ಬಹಳ ಸುಲಭವಾಗಿದೆ, ಅದನ್ನು ಪ್ರಾರಂಭ ಮಾಡೋಣ. ಈ ರೀತಿ ಒಂದು ಚಿತ್ರವನ್ನು ಬಿಡಿಸಿಕೊಳ್ಳಿರಿ. ಇದೇ ರೀತಿ ಬಿಡಿಸ್ರಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ನೀವೆಲ್ಲರೂ ನನಗಿಂತನೂ ತುಂಬ ಚಂದ ಚಿತ್ರ ಬಿಡಿಸ್ತೀರಿ, ಭಾಳ ಸಂತೋಷ ನನಗೆ ಅದು. ಆದ್ದರಿಂದ ಇದಕ್ಕಿಂತ ಸುಂದರವಾದ ಚಿತ್ರವನ್ನು ನೀವು ಬಿಡಿಸ್ರಿ. ಈಗ ಪ್ರಾರಂಭ. ಇದು ಸುದರ್ಶನ ಮೇರು ಪರ್ವತ. ಈ ಪರ್ವತ ನೋಡ್ರಿ, ಇದರ ಬುಡ ಇದೆ, ಇದು ಅಂದರೆ ಅಡಿಪಾಯ ಇದೆ, ಇದು ಭೂಮಿಯ ಒಳಗೆ ಇದೆ. ಇದು ಭೂಮಿಯ ಒಳಗೆ 1000 ಯೋಜನೆ ಇದೆ. ಅದಾದ ನಂತರ ಭೂಮಿಯ ಮೇಲೆ ಇಲ್ಲಿ 500 ಯೋಜನೆ ಇದೆ. ಇಲ್ಲಿಂದ ಇಲ್ಲಿವರೆಗೆ 11,000 ಯೋಜನೆ ಇದೆ. ಇಲ್ಲಿಂದ ಇಲ್ಲಿಯವರೆಗೆ 51,500 ಯೋಜನೆ ಇದೆ. ಇಲ್ಲಿಂದ ಇಲ್ಲಿವರೆಗೆ 11,000 ಯೋಜನೆ ಇದೆ. ಇಲ್ಲಿಂದ ಇಲ್ಲಿವರೆಗೆ 25,000 ಯೋಜನೆ ಇದೆ. ಮತ್ತು ಇಲ್ಲಿ ಇದು ಕಾಣ್ತದೆಯಲ್ಲ, ಇದನ್ನು ಚೂಲಿಕಾ ಅಂತ ಹೇಳ್ತಾರೆ, ಕೇವಲ 40 ಯೋಜನೆ ಇದೆ. ಇದು ಎಲ್ಲ ಸೇರಿದಾಗ ಇಲ್ಲಿ ನೋಡ್ರಿ, ಇವುಗಳನ್ನು ಕೂಡಿಸುತ್ತಾ ಹೋಗ್ರಿ, ಮತ್ತು ಬರೆಯಿರಿ. ನೀವು ಬರೆದು ಅದನ್ನು ಕೂಡಿಸುತ್ತಾ ಹೋಗಿರಿ. ಎಷ್ಟಾಗ್ತದೆ ಗೊತ್ತಾ? ಅದು 1,40,000 ಯೋಜನೆ ಆಗ್ತದೆ. ಅಂದರೆ ಸುದರ್ಶನ ಮೇರು ಪರ್ವತದ ಎತ್ತರ, ಸ್ವಚ್ಛವಾಗಿ ಕೇಳ್ಕೊಡ್ರಿ, ಬಹಳ ಮಹತ್ವಪೂರ್ಣ ವಿಷಯ ಇದು. ಸುದರ್ಶನ ಮೇರು ಪರ್ವತದ ಎತ್ತರ ಇಲ್ಲಿಂದ ಪೂರ ಕೆಳಗಡೆಯಿಂದ, ಅಂದರೆ ಅದರ ಅಡಿಪಾಯದಿಂದ ಹಿಡಿದು ಮೇಲೆವರೆಗೆ, ಅದರ ಚೂಲಿಕೆಯವರೆಗೆ ಸಂಪೂರ್ಣ ಎಷ್ಟಪ್ಪ? 1,40,000 ಯೋಜನೆಗಳು. ಗೊತ್ತಾಗ್ತಾ ಇದೆಯಲ್ಲ? ಇಲ್ಲಿ ನೋಡಿ ಸುದರ್ಶನ ಮೇರು ಪರ್ವತದ ಎತ್ತರ. ಇನ್ನು ಮುಂದೆ ಈ ಪರ್ವತವು ಬುಡದಲ್ಲಿ ಸ್ವಲ್ಪ ಭಾಳ ದೊಡ್ಡ ಇದೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಸಣ್ಣ ಆಗ್ತಾ ಮೇಲೆ ಹೋಗಿದೆ. ಹಾಗಾದರೆ ಎಷ್ಟು ಸಣ್ಣ ಆಗ್ತಾ ಹೋಗಿದೆ ಅದನ್ನೊಂದು ಸ್ವಲ್ಪ ನೋಡೋಣ. ಇಲ್ಲಿ ನೋಡ್ರಿ, ಈ ಈ ಅಡಿಪಾಯ ಏನಿದೆಯಲ್ಲ, ಕೆಳಗಡೆದು, ಈ ಅಡಿಪಾಯವು 10,090 ಯೋಜನ ಮತ್ತು ಒಂದು ಯೋಜನ ಅಂದರೆ 11 ಭಾಗ ಇದ್ದರೆ ಅದರಲ್ಲಿ 10 ಭಾಗ, ಅಷ್ಟು ವಿಸ್ತಾರ ಇದೆ ಇದರದ್ದು. ಇಲ್ಲಿ ಸ್ವಲ್ಪ ಮೇಲೆ ಬಂದ ತಕ್ಷಣ, ಇಲ್ಲಿಗೆ ಬಂದ ತಕ್ಷಣ ಅದು ಏನಾಯಿತು? 10,000 ಯೋಜನಕ್ಕೆ ಬಂತು. ಈ ಜಾಗದಲ್ಲಿ ಬಂದ ತಕ್ಷಣ ಇಲ್ಲಿಂದ ಇಲ್ಲಿವರೆಗೆ 500 ಯೋಜನ ಸಂಕುಚಿತ ಆಯಿತು. ಮತ್ತೆ ಸ್ವಲ್ಪ ಮೇಲೆ ಬಂದ ತಕ್ಷಣ, ಇಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ 500 ಯೋಜನ ಸಂಕುಚಿತ ಆಯಿತು. ಇಲ್ಲಿಗೆ ಬಂದ ತಕ್ಷಣ ಮತ್ತೆ 500 ಯೋಜನ ಸಂಕುಚಿತ ಆಯಿತು. ಇಲ್ಲಿಗೆ ಬಂದ ತಕ್ಷಣ ಮತ್ತೆ 500 ಯೋಜನ ಸಂಕುಚಿತ ಆಯಿತು. ಇಲ್ಲಿಗೆ ಬಂದ ತಕ್ಷಣ 494 ಯೋಜನ ಸಂಕುಚಿತ ಆಯಿತು. ಅಂದರೆ ಇದು ನೋಡ್ರಿ, ಇಲ್ಲಿ ಕೆಳಗಿನಿಂದ ಮೇಲೆ ಬರುವಾಗ ಪರ್ವತ ಸಂಕುಚಿತ ಆಗುವಿಕೆ, ಇದು ನೋಡ್ರಿ, ಇದು ಬರೆದಿರೋದಿಲ್ಲ. ಅರ್ಥ ಆಯ್ತಲ್ಲ? ಇದು ಸುದರ್ಶನ ಮೇರು ಪರ್ವತ. ಇದ್ರ ಮೇಲೆ ನಿಮಗೆ ಬಹಳ ಕಲಿಸೋದಿದೆ. ಇದರಲ್ಲಿ ಅಕೃತ್ರಿಮ ಚೈತ್ಯಾಲಯಗಳು, ವನಗಳು, ಮತ್ತು ಮೇಲೆ ಇಲ್ಲಿ ತೀರ್ಥಂಕರ ಭಗವಂತನೆಲ್ಲ ತಗೊಂಡೋಗಿ ಅಭಿಷೇಕ ಮಾಡ್ತಾರಲ್ಲ, ಅದು ಈ ಸ್ಥಳ. ಇಲ್ಲಿ 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 ನೋಡ್ರಿ, ಇಲ್ಲಿ ಇದನ್ನು ನಿಮಗೆ ಮುಂದೆ ಬಹಳ ಕಲಿಸೋದಿದೆ. ಆದರೆ ಮೊದಲು ಇದನ್ನು ಸ್ವಚ್ಛವಾಗಿ ನೋಡ್ಕೊಳ್ರಿ, ಇದನ್ನು ಬಿಡಿಸ್ಕೊಳ್ರಿ. ಎಲ್ಲಿವರೆಗೆ ನೀವು ಇದನ್ನು ಬಿಡಿಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಮುಂದೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಿಮಗೆ ನಿಮ್ಮ ಕೈಯಲ್ಲಿ ಎಲ್ಲಿವರೆಗೆ ಬಿಡಿಸೋದಿಲ್ಲ, ನಿಮಗೆ ಇದು ಏನೂ ಅನುಭವಕ್ಕೆ ಬರೋದಿಲ್ಲ. ನಾನಾರು ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಯಾರು ಇದು ಏನೂ ಚಿತ್ರ ಅಲ್ಲ, ಇದು ಏನೂ ಚೆಂದ ಇಲ್ಲ. ಇದು ನೀವು ಬಹಳ ಚಂದವಾದ ಚಿತ್ರವನ್ನು ನಾಳೆ ಬಿಡಿಸಿ ತರಬೇಕು. ಅಲ್ಲಿ ನಾನು ಬರೆದದ್ದನ್ನು, ಅಂದರೆ ಬರೆದಿರುವುದು ಇದೆಯಲ್ಲ, ಅದನ್ನು ಓದುತ್ತಾ ಹೇಳುತ್ತಾ ಹೋಗುತ್ತೇನೆ ನಿಮಗೆ. ನೀವು ಕೂಡ ಅದನ್ನು ಸ್ವಚ್ಛ ಒಂದು ಸಲ ಕೇಳ್ರಿ, ಆಮೇಲೆ ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕಂಠಪಾಠ ಮಾಡಿರಿ. ಯಾಕೆಂದರೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ವಿಷಯಗಳನ್ನ ಕಂಠಪಾಠ ಮಾಡಿದ್ದಾರೆ. ಹಾಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡಿರಿ, ಒಳ್ಳೆಯದು ಮಾಡಿರಿ. ಜಂಬೂದ್ವೀಪದ ವಿದೇಹ ಕ್ಷೇತ್ರದ ವರ್ಣನೆ. ಜಂಬೂದ್ವೀಪದ ವಿದೇಹ ಕ್ಷೇತ್ರದ ಮಧ್ಯದಲ್ಲಿ 1,40,000 ಯೋಜನ ಎತ್ತರದ ಮೇರು ಪರ್ವತ ಇದೆ.
ಈ ಪರ್ವತದ ಹೆಸರು ಸುದರ್ಶನ ಮೇರು, ಮಂದರಮೇರು, ಸುಮೇರು, ಮಹಾಮೇರು. ಈ ರೀತಿ 4 ಪ್ರಕಾರ ಇರುತ್ತದೆ. ಹೇಗೆಯೇ ಶಾಸ್ತ್ರದಲ್ಲಿ ಹೆಸರು ಸಿಕ್ಕಿದರೂ ನಾವು ಅದನ್ನು ತಿಳಿಯಬೇಕು. ಈ ಪರ್ವತವು ಗೋಲಾಕಾರವಾಗಿ ಇದೆ. ವಿವಿಧ ಪ್ರಕಾರದ ಉತ್ತಮ ರತ್ನಗಳಿಂದ ಮಂಡಿತ ಪೃಥ್ವಿಯ ಮುಕುಟಮಣಿಯೇ ಇದೆ. ಅನೇಕ ಪ್ರಕಾರದ ವನಗಳಿಂದ ತುಂಬಿದೆ. ಬುಡದಲ್ಲಿ ಭದ್ರಸಾಲ ವನ, ಅದಕ್ಕೂ ಮೇಲೆ ನಂದನವನ, ಇನ್ನೂ ಮೇಲೆ ಸೌಮನಸವನ, ಎಲ್ಲಕ್ಕಿಂತ ಮೇಲೆ ಪಾಂಡುಕವನ, ಪಾಂಡು ಅಥವಾ ಪಾಂಡುಕವನ. ಇವು ಮುಖ್ಯ ವನಗಳು. ಈ ವನಗಳ ಒಳಗೆಯೇ ಇನ್ನು ಅನ್ಯ ವನಗಳು ಇವೆ. ಅಂದರೆ ಭದ್ರಸಾಲ ವನದಲ್ಲಿ ಭದ್ರಸಾಲ, ಮಾನುಷೋತ್ತರ, ದೇವರಮಣ, ನಾಗರಮಣ ಮತ್ತು ಭೂತರಮಣ ಇವು 5 ಒಳಗೆ ಉಪವನಗಳು ಇದ್ದಾವೆ. ನಂದನವನದಲ್ಲಿ ನಂದನ, ಉಪನಂದನ ಈ 2 ವನಗಳಿದ್ದಾವೆ. ಸೌಮನಸವನದಲ್ಲಿ ಸೌಮನಸ ಮತ್ತು ಉಪಸೌಮನಸ ಈ 2 ವನಗಳಿವೆ. ಪಾಂಡುಕ ವನದಲ್ಲಿ ಪಾಂಡುಕ ಮತ್ತು ಉಪಪಾಂಡುಕ 2 ವನಗಳು ಇವೆ. ಈ ಸುಮೇರು ಪರ್ವತವು ಮೂಲದಲ್ಲಿ 1,000 ಯೋಜನ ವಜ್ರಮಯ, ಮಧ್ಯದಲ್ಲಿ 61,000 ಯೋಜನ ಪ್ರಮಾಣ ಉತ್ತಮ ರತ್ನಮಯ, ಮೇಲೆ 38,000 ಯೋಜನ ಪ್ರಮಾಣ ಸುವರ್ಣಮಯ, ತಲೆಯ ಮೇಲೆ ರಮಣೀಯ ಪಾಂಡುಕವನ ಇವೆಲ್ಲ ಇವೆ. ಪಾಂಡುಕವನದಲ್ಲಿ 4 ಕಡೆಗೆ ಮಾರ್ಗ, ಅಟ್ಟಲಿಗಳಿಂದ ವಿಶಾಲ ನಾನಾ ಪ್ರಕಾರದ ಧ್ವಜಗಳಿಂದ ಸಂಯುಕ್ತ ಅತಿ ರಮಣೀಯ ದಿವ್ಯ ತಟವೇದಿ, ಅಲ್ಲಿ ಗೋಪುರಗಳಿಂದ ಯುಕ್ತ ರತ್ನಮಯ ಪ್ರಾಸಾದಗಳಿವೆ. ಮಧ್ಯದಲ್ಲಿ ಪಾಂಡು ಎಂಬ ವನಖಂಡವಿದೆ. ಈಗ ಬರೆದದ್ದೆಲ್ಲ ನೀವು ಓದ್ಕೊಂಡಿದ್ದೀರಿ. ಅದನ್ನು ಸಾಕಷ್ಟು ಜನ ಭಾಳ ವಿಷಯಗಳನ್ನು ಕಂಠಪಾಠ ಮಾಡಿದ್ದಾರೆ. ಇದರ ಸಂಬಂಧಿ ಅಂದರೆ ಇದಕ್ಕೆ ಸಂಬಂಧಪಟ್ಟು ಮುಂದೆ ಚಿತ್ರ ಇದೆ. ಹಾಗಾದರೆ ಅದನ್ನು ಈಗ ನೋಡೋಣ, ಚಿತ್ರ ನೋಡಿ ಕಲಿಬೇಕು. ಅದರೊಳಗಡೆ ಬೇಗ ಜ್ಞಾನ ಆಗ್ತದೆ ಚಿತ್ರದೊಳಗಡೆ. ಮೇರು ಪರ್ವತದ ಮೇಲೆ ಪಾಂಡುಕ ವನದಲ್ಲಿ ಈ ರೀತಿ ರಚನೆ ಇದೆ. ಈ ಚಿತ್ರವನ್ನು ನೀವು ನೋಡಿಕೊಳ್ಳಿರಿ. ಆಮೇಲೆ ಪ್ರಯತ್ನ ಮಾಡಿ, ಏನಾರು ಮಾಡಿ ಈ ರೀತಿ ಚಿತ್ರವನ್ನು ಬಿಡಿಸಿರಿ. ಇದಕ್ಕಿಂತ ನೀವು ಚೆಂದ ಬಿಡಿಸಿರಿ. ನಾನು ಇಷ್ಟೇ ಬಿಡಿಸಿದ್ದೀನಿ, ಸಾಮಾನ್ಯ ಬಿಡಿಸಿದ್ದೀನಿ ಅಂತ ಅನಿಸುತ್ತೆ. ನೀವು ಭಾಳ ಸುಂದರವಾಗಿ, ಇದಕ್ಕಿಂತ ಸುಂದರವಾಗಿ ಭಾಳ ಚಂದವಾಗಿ ನೀವು ಬಿಡಿಸಿ ತರಬೇಕು ನಾಳೆ ಚಿತ್ರವನ್ನು. ಆದರೆ ಇದನ್ನು ಬಿಡಿಸೋದು ಒಂದು ಸ್ವಲ್ಪ ನೋಡೋದಕ್ಕೆ ಸರಳ ಕಾಣ್ತದೆ ನಿಮಗೆ ಚಿತ್ರ, ಆದರೆ ಬಿಡಿಸೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತದೆ. ಇದರಲ್ಲಿ ಇದು ನೋಡೋದಕ್ಕೆ ಮಾತ್ರ ಸರಳ ಕಾಣ್ತದೆ ಚಿತ್ರ. ಇರಲಿ, ನನಗೆ ಬಿಡಿಸೋದಕ್ಕೆ ಇದೊಂದು 4-5 ಗಂಟೆ, 4ರಿಂದ 5 ಗಂಟೆ ಸಮಯ ಆಗಿದೆ ಇದನ್ನು ಮಾಡಬೇಕಿದ್ರೆ. ಇರಲಿ, ಇನ್ನು ನೋಡಿ ಒಂದು ಕೆಲಸ ಮಾಡೋಣ. ಈಗ ಈ ಚಿತ್ರವನ್ನು ನೀವು ಬಹಳ ಸುಂದರವಾಗಿ ಬಿಡಿಸ್ತಾ ಇರಬೇಕಪ್ಪ. ಈಗ ಇದರೊಳಗಡೆ ತೀರ್ಥಂಕರರ ಜನ್ಮಾಭಿಷೇಕ ಅಂದರೆ ಭರತ, ಐರಾವತ ಮತ್ತು ಪೂರ್ವ ವಿದೇಹ, ಪಶ್ಚಿಮ ವಿದೇಹ 4 ಪ್ರಕಾರದ ತೀರ್ಥಂಕರದಲ್ಲಿ ಅಭಿಷೇಕ ಆಗ್ತದೆ. ಗೊತ್ತಾಯ್ತಲ್ಲ? ನೋಡ್ರಿ, ಇದು 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 ಅಕೃತ್ರಿಮ ಚೈತ್ಯಾಲಯಗಳಿದ್ದಾವೆ ಅಲ್ಲಿ. ಗೊತ್ತಾಯಿತು? ಇವು 4 ಅಕೃತ್ರಿಮ ಚೈತ್ಯಾಲಯ ಆಯಿತು. ಇನ್ನು ನೋಡಿ 1, 2, 3, 4 ಇದರ ಹೆಸರುಗಳು ಅಂದರೆ ಕ್ರಮವಾಗಿ ಅದನ್ನೆಲ್ಲ ನಿಮಗೆ ಬರೆದು ಕಲಿಸ್ತೀನಿ. ಪಾಂಡು ಅಂದರೆ ಪಾಂಡುಕಶಿಲೆ, ಪಾಂಡುಕಂಬಲ, ರಕ್ತಕಂಬಲ ಈ ರೀತಿ ಅವು ಶಿಲೆಗಳಿದ್ದಾವೆ. ಇದಾದಮೇಲೆ ನೋಡ್ರಿ, ಇದು ಮಧ್ಯ ಇದೆಯೇನಿದೆ, ಮಧ್ಯ ಕಾಣ್ತಾ ಮಧ್ಯ. ಇದರ ಮೇಲೆ ತೀರ್ಥಂಕರ ಭಗವಾನರನ್ನ ಕೂರಿಸ್ತಾರೆ, ಅಂದರೆ ವಿರಾಜಮಾನ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಸೌಧರ್ಮ್ ಮತ್ತು ಈಶಾನ್ ಇಂದ್ರರು ಕುಳಿತುಕೊಂಡು ಅಭಿಷೇಕ ಮಾಡುತ್ತಾರೆ. ಇಲ್ಲಿ ಒಂದು ಬಿಂದು ನೆನ್ಪಿಟ್ಕೊಡ್ರಿ, ಅವರು ಕುಳಿತುಕೊಂಡು ಅಭಿಷೇಕ ಮಾಡ್ತಾರೆ, ನಿಂತು ಅಭಿಷೇಕ ಮಾಡೋದಿಲ್ಲ. ಸ್ವಲ್ಪ ಇದೊಂದು ಬಿಂದುವನ್ನು ನೆನ್ಪಿಟ್ಕೊಡ್ರಿ. ಅರ್ಥ ಆಯಿತು? ಇದರ ಬಗ್ಗೆ ನಿಮಗಿನ್ನು ಬರೆಸಿ ಹೇಳ್ತೀನಿ. ನಿಮಗೆ ಇನ್ನೊಂದು ಪ್ರಕಾರದ ಚಿತ್ರವನ್ನು, ಅಂದರೆ ಇದನ್ನು ನಾನು ಕೈಯಲ್ಲಿ ಮಾಡಿದ್ದು ಚಿತ್ರ, ಇನ್ನೊಂದು ಕಂಪ್ಯೂಟರ್ ಚಿತ್ರವನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಯಾವುದು ಸುಲಭ ಅನಿಸ್ತದೆ, ಯಾವುದು ಸರಳ ಅನಿಸ್ತದೆ, ಹೇಗೆ ಬಿಡಿಸ್ಲಿಕ್ಕೆ ಆಗ್ತದೆ ಆ ರೀತಿ ನೀವು ಬಿಡಿಸ್ಕೊಳ್ರಿ ಚಿತ್ರವನ್ನು. ಯಾಕೆಂದರೆ ಅನೇಕ ಪ್ರಕಾರ ಬಿಡಿಸ್ಬೋದು. ಆದ್ದರಿಂದ ಬೇಕಿದ್ದರೆ ಈ ರೀತಿ ಚಿತ್ರವನ್ನು ನೀವು ಬಿಡಿಸಿರಿ, ಅದನ್ನು ಕೂಡ ಸರಿಯೇ ಇದೆ. ಈ ರೀತಿ ಚಿತ್ರವನ್ನು ಬೇಕಾದ್ರೆ ಬಿಡಿಸಿರಿ ನೀವು. ನೋಡಿ, ಈ ಚಿತ್ರವನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿರಿ. ಇಲ್ಲಿ ಅಕೃತ್ರಿಮ ಚೈತ್ಯಾಲಯಗಳು ಇದು ಈ ರೀತಿ ಬರ್ತವೆ. ಪಾಂಡುಕಶಿಲೆ, ಪಾಂಡುಕಂಬಲ,
ರಕ್ತ ಕಂಬಲ ಈ ರೀತಿ ಬರ್ತಾವೆ ನೋಡ್ರಿ ಇಲ್ಲಿ ನೋಡ್ರಿ. ಇದರ ಬಗ್ಗೆ ಬರೆದು ನಿಮಗೆ ಕಲಿಸ್ತೀನಿ ಆಮೇಲೆ. ಆದರೆ ಚಿತ್ರವನ್ನು ಸರಿಯಾಗಿ ನೋಡಿಕೊಡ್ರಿ, ಬಿಡಿಸ್ಕೊಡ್ರಿ ಸರ್ ಚಿತ್ರ. ಅಂದರೆ ನನಗನ್ಸುತ್ತೆ ಈ ರೀತಿ ಚಿತ್ರವನ್ನು ನಿಮಗೆ ಮಾಡೋದು ಸ್ವಲ್ಪ ಕಷ್ಟಕರವಾಗಿ ಕಾಣಬಹುದು. ಹಿಂದೆ ನಾನು ತೋರಿಸಿದ್ನಲ್ಲ, ನಾನು ಕೈಯಾಗಿ ಮಾಡಿದ್ನಲ್ಲ, ಆ ರೀತಿ ನೀವು ಬಿಡಿಸೋದು ಸ್ವಲ್ಪ ಸುಲಭವಾಗಿ ನನಗೆ ಯಾಕೋ ಕಾಣ್ತದೆ. ನೋಡಿ ನಿಮ್ಗೆ ಹೇಗಾಗ್ತದೆ ನೋಡಿರಿ. ಒಟ್ಟು ನೀವು ಹೇಗಾರು ಚಿತ್ರವನ್ನು ಬಿಡಿಸಲೇಬೇಕು ಮಾತ್ರ. ಈಗ ಇದರ ಮುಂದೆ ನಿಮಗೆ ಅದನ್ನು ಬರೆಸಿ ಕಲಿಸುತ್ತೇನೆ ಏನೇನು ಅಂಥೇಳಿ. ಪಾಂಡುಕ ವನದಲ್ಲಿ ಈ ವನಖಂಡಗಳ ಉತ್ತರ ದಿಕ್ಕಿನಲ್ಲಿ ತಟ ವನ ವೇದಿಯಿಂದ ಯುಕ್ತ ಮತ್ತು ಅರ್ಧಚಂದ್ರಾಕಾರ ಪಾಂಡುಕಶಿಲಾ ಇದೆ. ಇದು ಪೂರ್ವ ಪಶ್ಚಿಮಕ್ಕೆ 100 ಯೋಜನ ಉದ್ದ ಮತ್ತು ದಕ್ಷಿಣ ಉತ್ತರ ಭಾಗದಲ್ಲಿ 50 ಯೋಜನ ವಿಸ್ತಾರ ಸಹಿತ ಇದೆ. ಎಲ್ಲ ಕಡೆಗೆ ಬಂಗಾರಮಯ ಇದ್ದು 8 ಯೋಜನ ಎತ್ತರ ಇದೆ. ಇದರ ಮಧ್ಯೆ ಸೂರ್ಯಮಂಡಲದಂತೆ ಪ್ರಕಾಶಮಾನ ಸಿಂಹಾಸನ ಇದೆ. ಸಿಂಹಾಸನದ ಪಾರ್ಶ್ವಭಾಗಗಳಲ್ಲಿ ಪ್ರಕಾಶಮಾನ ದಿವ್ಯ ರತ್ನ ನಿರ್ಮಿತ ಭದ್ರಾಸನಗಳು ಇವೆ. ಭರತ ಕ್ಷೇತ್ರದಲ್ಲಿ ಉತ್ಪನ್ನರಾದ ತೀರ್ಥಂಕರ ಬಾಲಕರನ್ನು ಸಿಂಹಾಸನದಲ್ಲಿ ವಿರಾಜಮಾನರಾಗಿಸಿ ಸೌಧರ್ಮೇಂದ್ರ ದಕ್ಷಿಣ ಪೀಠದಲ್ಲಿ ಮತ್ತು ಈಶಾನೇಂದ್ರ ಉತ್ತರ ಪೀಠದಲ್ಲಿ ಸ್ಥಿತರಾಗಿ ಅಭಿಷೇಕ ಮಾಡುತ್ತಾರೆ. ಆಗ್ನೇಯ ದಿಕ್ಕಿನಲ್ಲಿ ರಜತಮಯ ಪಾಂಡುಕಂಬಲ ಹೆಸರಿನ ಶಿಲೆ ಇದೆ. ಇಲ್ಲಿ ಪಶ್ಚಿಮ ವಿದೇಹ ಕ್ಷೇತ್ರದ ತೀರ್ಥಂಕರರ ಅಭಿಷೇಕ ಮಾಡುತ್ತಾರೆ. ನೈಋತ್ಯ ದಿಕ್ಕಿನಲ್ಲಿ ರಕ್ತಶಿಲಾ ಇದೆ. ಇದು ಬಂಗಾರಮಯ ಇದೆ. ಇಲ್ಲಿ ಐರಾವತ ಕ್ಷೇತ್ರದಲ್ಲಿ ಉತ್ಪನ್ನರಾದ ತೀರ್ಥಂಕರರ ಅಭಿಷೇಕ ಆಗುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ರಕ್ತಕಂಬಲ ಹೆಸರಿನ ರಕ್ತವರ್ಣದ ಶಿಲೆ ಇದೆ. ಇಲ್ಲಿ ಪೂರ್ವ ವಿದೇಹ ಕ್ಷೇತ್ರದ ತೀರ್ಥಂಕರರ ಅಭಿಷೇಕ ಆಗುತ್ತದೆ. ಅಂದರೆ ಇಲ್ಲಿ ಒಂದು ಸೂಚನೆ, ಮಹಾಶಾಸ್ತ್ರಗಳಲ್ಲಿ ತೀರ್ಥಂಕರರ ಅಭಿಷೇಕ ಹೀಗೆಯೇ ಬರ್ತದೆ. ಅದು ನೀವು ತಿಳಿಬೇಕಾದ್ರೆ ತೀರ್ಥಂಕರಾಗುವಂತಹ ಬಾಲಕನ ಅಭಿಷೇಕ ಎಂದು ತಿಳಿಯಬೇಕು. ಇದು ಶಾಸ್ತ್ರದಲ್ಲಿ ಯಾವ ರೀತಿ ಉಲ್ಲೇಖ ಇದೆ, ಅದರಲ್ಲಿ ಯಾವ ದೋಷವೂ ಇಲ್ಲ. ನಾವು ತಿಳಿಯುವುದನ್ನು ಸರಿಯಾಗಿ ತಿಳಿಬೇಕಷ್ಟೇ. ಅರ್ಥ ಆಯ್ತಿಲ್ಲ? ಹಾಂ, ಇದು ಬಹಳ ಸರಳವಾಗಿ ನೆನಪು ಇಡುವಂತಹ ಬರೆಯುವಂಥ ಪದ್ಧತಿ. ಆದ್ದರಿಂದ ಈ ರೀತಿ ಒಂದು ಸ್ವಲ್ಪ ಬರ್ಕೊಡ್ರಿ, ಆಗ ನಿಮಗೆ ವಿಸ್ತಾರವಾಗಿ ಹೇಳಿದ್ದಿತ್ತು. ಅದು ಇರಲಿ. ಇನ್ನು ನೋಡ್ರಿ, ಇಲ್ಲಿಂದ ಇಲ್ಲಿ ನೋಡ್ರಿ, ಪಾಂಡುಕಶಿಲೆ ಈಶಾನ್ಯ ದಿಕ್ಕಿನಲ್ಲಿ ಇದೆ. ಅದು ಅಲ್ಲಿ ಭರತ ಕ್ಷೇತ್ರದ ತೀರ್ಥಂಕರರನ್ನು ಅಭಿಷೇಕ ಮಾಡ್ತಾರೆ. ಅದು ಬಂಗಾರದ ವರ್ಣದಿದೆ. ಕೆಳಗಡೆ ನೋಡ್ಕೊಡ್ರಿ. ಪಾಂಡುಕಂಬಲ ಆಗ್ನೇಯ ದಿಕ್ಕಿನಲ್ಲಿದೆ. ಅಲ್ಲಿ ಪಶ್ಚಿಮ ವಿದೇಹದ ತೀರ್ಥಂಕರರನ್ನು ಅಭಿಷೇಕ ಮಾಡ್ತಾರೆ. ಅದು ರಜತ ವರ್ಣದ್ದು ಇದೆ. ಇನ್ನು ಮುಂದೆ ಮೂರನೇದು ರಕ್ತಾಶಿಲಾ. ಇದು ನೈಋತ್ಯ ದಿಕ್ಕಿನಲ್ಲಿದೆ. ಇಲ್ಲಿ ಐರಾವತ ಕ್ಷೇತ್ರದ ತೀರ್ಥಂಕರರನ್ನು ಅಭಿಷೇಕ ಮಾಡ್ತಾರೆ. ಇದು ಸ್ವರ್ಣ ಬಣ್ಣದ್ದು ಇದೆ. ಇನ್ನು ನೋಡ್ರಿ ಕೊನೆಯದ್ದು ರಕ್ತಕಂಬಲ. ಇದು ವಾಯುವ್ಯ ದಿಕ್ಕಿನಲ್ಲಿದೆ. ಇಲ್ಲಿ ಪೂರ್ವ ವಿದೇಹ ಕ್ಷೇತ್ರದ ತೀರ್ಥಂಕರರನ್ನು ಅಭಿಷೇಕ ಮಾಡ್ತಾರೆ. ಇದು ಕೆಂಪು ಮಣಿಮಯ ಇದೆ. ಇದನ್ನು ಬರೆದುಕೊಳ್ಳಿರಿ. ಇದು ಭಾಳ ಮಹತ್ವಪೂರ್ಣ. ಇದು ಬೇಕಾಗ್ತದೆ ನಿಮಗೆ, ಭಾಳ ಮಹತ್ವಪೂರ್ಣ. ಆದ್ದರಿಂದ ಈ ಎಲ್ಲ ವರ್ಣನೆಗಳನ್ನು ಬರೆದುಕೊಳ್ರಿ ನೀವು. ನಾನು ಹೇಳಿದ್ದೀಗ ಈಗ 2.5 ದ್ವೀಪದಲ್ಲಿ ಜಂಬೂ ದ್ವೀಪದ ವಿದೇಹ ಕ್ಷೇತ್ರದ ವರ್ಣನೆ ನಡೀತಾ ಇದೆ. ನೋಡ್ರಿ, ಇದು ವಿದೇಹ ಕ್ಷೇತ್ರ. ಈ ರೀತಿ ಚಿತ್ರವನ್ನು ಬಿಡಿಸಿಕೊಂಡ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಇದು ಅಳತೆಯಲ್ಲಿದೆ, ಆದರೆ ಬಿಡಿಸೋದು ಒಂದು ಸ್ವಲ್ಪ ಕಷ್ಟ ಇದೆ. ಇದು ನೋಡ್ರಿ, ಇದು ಈಗ ವಿದೇಹ ಕ್ಷೇತ್ರದ ನಗರಗಳು. ಇಲ್ಲಿ ನೋಡ್ರಿ, 1ರಿಂದ ಪ್ರಾರಂಭವಾಗಿ ಇಲ್ಲಿ 8 ತನಕ, ಇಲ್ಲಿ 9ರಿಂದ 16 ತನಕ, ಇಲ್ಲಿ 17ರಿಂದ 24 ತನಕ, ಇಲ್ಲಿ 25ರಿಂದ 32ವರೆಗೆ ನಗರಗಳು ಇದ್ದಾವೆ. ಅಂದರೆ ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿಗೆ ಒಟ್ಟು 32 ನಗರಗಳು ಆಗ್ತವೆ ನೋಡ್ರಿ. ಅಕಸ್ಮಾತ್ ಈ ಚಿತ್ರ ಆಗಿಲ್ಲ ಅಂದರೆ ನಿಮಗೆ ಬೇರೆ ರೀತಿ ಒಂದು ಹೇಳ್ಕೊಡ್ತೀನಿ, ಅದು ಭಾಳ ಸರಳ ಇದೆ. ನೋಡಿ, ಈ ರೀತಿ ನಾನು ಕೈಯಲ್ಲಿ ಚಿತ್ರ ಬಿಡಿಸಿದ್ದೇನೆ. ನೀವು ನನಗಿಂತಲೂ ಬಹಳ ಚಂದ ಬಿಡಿಸ್ತೀರಿ ಅನ್ನೋದು ಗೊತ್ತಿದೆ ನನಗೆ, ಆ ಭರವಸೆ ಕೂಡ ಇದೆ. ನೀವೇನು ಮಾಡಿರಿ, ಇದಕ್ಕಿಂತಲೂ ಭಾಳ ಚಂದವಾದ ಚಿತ್ರವನ್ನು ಬಿಡಿಸಬೇಕೀಗ. ನೋಡಿರಿ, ಇದು ಕೆಲಸ ಇದೆ ನಿಮಗೀಗ. ಈ ಚಿತ್ರವನ್ನು ಈಗ ಬಿಡಿಸಲೇಬೇಕು ನೀವೀಗ. ಹಾಂ, ಈ ಚಿತ್ರವನ್ನು ಬಿಡಿಸಿದರೆ ಮಾತ್ರ ಅಲ್ಲಿ ಕ್ಷೇತ್ರಗಳು ನಿಮಗೆ ಗೊತ್ತಾಗಲು ಸಾಧ್ಯ. ಇಲ್ಲ ಅಂದರೆ ನಾನು ಏನು ಹೇಳಿದರೂ ನಿಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಕೈಯಲ್ಲಿ ಬಿಡಿಸಬೇಕು ನೀವೀಗ. ನೋಡ್ರಿ ಇಲ್ಲಿ ಇದು ಸುದರ್ಶನ ಮೇರು ಪರ್ವತ. ಇಲ್ಲಿವರೆಗೆ ಓದಿಸಿದ್ದಾಯ್ತಲ್ಲ ಹಿಂದೆ ಅಲ್ಲ, ಇದು ಸುದರ್ಶನ ಮೇರು ಪರ್ವತ. ಹೀಗೆ 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 ಗೊತ್ತಾಯ್ತಿಲ್ಲ? ನೋಡಿ, ಗೊತ್ತಾಗ್ತಿದೆ? ಈ ರೀತಿ ಇದು ಸುದರ್ಶನ ಮೇರು ಪರ್ವತ. ಹಾಂ, ನೋಡ್ರಿ, ಇಲ್ಲಿ ಇದು ಗಜದಂತ ಪರ್ವತಗಳು. ಗಜದಂತ ಪರ್ವತ. ಇಲ್ಲಿ ಉತ್ತಮ ಭೋಗಭೂಮಿ ಇದೆ. ಅದನ್ನೆಲ್ಲ ಆಮೇಲೆ ಓದಿಸ್ತೀನಿ. ನೋಡಿ, ಈಗ ಕ್ಷೇತ್ರಗಳು ಬೇಕು ನಿಮಗೆ. ಕ್ಷೇತ್ರಗಳನ್ನ ಬರೆಸ್ತೀನಿ ಈಗ. ಎಲ್ಲ ಒಂದೊಂದೇ ಕ್ಷೇತ್ರಗಳನ್ನ ಹೇಳ್ತೀನಿ ನಿಮಗೆ. ಆದರೆ ಆವಾಗ ಯಾವ ಕ್ಷೇತ್ರ ಎಲ್ಲಿ ಬಂತು ಅಂತ ಹೇಗೆ ಗೊತ್ತಾಗಬೇಕು ನಿಮಗೆ? ಅದಕ್ಕೆ ನೀವೊಂದು ಕೆಲಸ ಮಾಡಿರಿ. ಇಲ್ಲಿ ಈಗ ಸಂಖ್ಯೆಗಳನ್ನ ನೋಡ್ಕೊಡ್ರಿ.
ಮೊದಲು ಈ ಚಿತ್ರವನ್ನು ನೀವು ಬಿಡಿಸಲೇಬೇಕು. ಬಿಡಿಸದೇನೆ ನಾನು ಮುಂದೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಬಿಡಿಸಲೇಬೇಕು. ಈಗ ಅದನ್ನ ನೋಡಿರಿ, ಇಲ್ಲಿ ಸಂಖ್ಯೆಗಳು ಇಲ್ಲಿಂದ ಪ್ರಾರಂಭ ಆಗ್ತದೆ. 1 2 3 4 5 6 7 8. ಇಲ್ಲಿಗೆ 8 ಮುಗಿತದೆ ನೋಡಿರಿ. ಇಲ್ಲಿ ಕೆಳಗಡೆ ನೋಡಿರಿ 9 10 11 12 13 14 15 16. ಇಲ್ಲಿ ಮುಂದೆ ನೋಡಿರಿ, ಇಲ್ಲಿ ಈ ಕಡೆ 17 18 19 20 21 22 23 24. ನೋಡಿರಿ ಇಲ್ಲಿ 25 26 27 28 29 30 31 32. ಗೊತ್ತಾಯ್ತಲ್ಲ? ಹಾಂ, ಇಲ್ಲಿಗೆ 32. ನೋಡಿರಿ, ಇಲ್ಲಿ ಪ್ರಾರಂಭ ಆಗ್ತದೆ. ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿಗೆ ಅಂತ್ಯ ಆಗ್ತದೆ. ಗೊತ್ತಾಯ್ತಲ್ಲ ಇದೀಗ? ಹಾಗಾದ್ರೆ ಇನ್ನು ಮುಂದೆ ಓದಿಸ್ಲಿ ನಿಮಗೆ. ಹಾಂ, ಬರೆದು ಹೇಳಲಿ ಅದನ್ನು. ನಾನಂತೂ ನನ್ನ ಕೈಯಲ್ಲಿ ಹೀಗೆ ಮಾಡಿದ್ದೀನಿ ಚಿತ್ರ. ನೀವು ಇದಕ್ಕಿಂತನೂ ಭಾಳ ಚಂದ ಮಾಡ್ಕೊಂಬರ್ಬೇಕು. ಅದನ್ನ ಭಾಳ ಚಂದ ಮಾಡಬೇಕು. ಆಯಿತು, ಸರಿಯಾಗಿ ನೋಡಿಕೊಳ್ರಿ, ಚಿತ್ರವನ್ನು ಸರಿಯಾಗಿ ನೋಡಿಕೊಳ್ರಿ. ಆಯ್ತಲ್ಲ? ಹಾಂ, ನೋಡಿ ಇನ್ನೊಮ್ಮೆ ಬಹಳ ಸ್ವಚ್ಛವಾಗಿ ನೋಡಿಕೊಳ್ಳಿರಿ. ಇಲ್ಲಾಂದರೆ ಮುಂದೆ ನಾನು ಅಲ್ಲಿ ಬರೆದು ಅಂದರೆ ಆಯಾಯ ಸಂಖ್ಯೆಗೆ ಆಯಾಯ ಹೆಸರು, ಕ್ಷೇತ್ರದ ಹೆಸರು ಬರೆದು ಓದಿಸ್ಬೇಕಿದ್ರೆ ನಿಮಗೆ ಗೊಂದಲ ಆಗುವುದು 100ಕ್ಕೆ 100% ಖಚಿತ. ಗೊಂದಲ ಆಗಬಾರ್ದು ಅಂತಂದರೆ ನೀವು ಚಿತ್ರವನ್ನು ಸರಿಯಾಗಿ ನೋಡ್ಕೊಳ್ಳೇಬೇಕೀಗ. ಆಯ್ತಲ್ಲ? ಅದು ಎಲ್ಲಿವರೆಗೆ ನಿಮ್ಮ ಕೈಯಲ್ಲಿ ಬರೆಯೋದಿಲ್ಲ ನೀವು ಅಲ್ಲಿವರೆಗೆ ನಾನು ಏನು ಹೇಳಿದರೂ ಎಷ್ಟೇ ಪ್ರಯತ್ನ ಮಾಡಿದರೂ ಎಲ್ಲ ವ್ಯರ್ಥನೇ ಇದೆ. ನಿಮ್ಮ ಕೈಯಲ್ಲಿ ನೀವು ಬರೆದು ಚಿತ್ರವನ್ನು ಈ ರೀತಿ ತೆಗಿಲೇಬೇಕು. ಆವಾಗಲೇ ನೆನಪಿರ್ತದೆ. ಇಲ್ಲಾಂದರೆ ಸುಮ್ಮನೆ ಕೇಳೋದ್ರಿಂದ ಇದು ಬರುವುದಿಲ್ಲ ಈ ವಿದ್ಯೆ. ಗೊತ್ತಾಯ್ತಲ್ಲ ಇದಾಗ? ಹಾಂ, ಇಲ್ಲಿವರೆಗೆ ಓದಿಸಿದ್ದು ನಿಮಗೆ ಇದು ಸುದರ್ಶನ ಪರ್ವತ ಆಯ್ತಿಲ್ಲ? ಹಾಂ, ಇನ್ನು ಮುಂದೆ ಆ ಕಡೆ ಮತ್ತು ಈ ಕಡೆ ಇರುವಂಥ ಕ್ಷೇತ್ರಗಳು ನೋಡಿ. ಇದು ಇದೇ ಕ್ಷೇತ್ರ. ಅರ್ಥ ಆಯ್ತಲ್ಲ? ಹಾಂ, ಇಲ್ಲಿ ತೀರ್ಥಂಕರ ಇರ್ತಾರೆ. ಇಲ್ಲಿ ಎಲ್ಲ ತೀರ್ಥಂಕರ ಇರ್ತಾರೆ. ಮತ್ತು ಇದು ಕೊನೆಗೆ ಇಲ್ಲಿ ಇದೆಯಲ್ಲ, ಇಲ್ಲಿ ಅದು ವನ ಇದೆ, ದೇವಾರಣ್ಯ ಮತ್ತು ಭೂತಾರಣ್ಯ ಅಂತೇಳಿ. ಅದನ್ನೆಲ್ಲ ಬರೆದು ಓದಿಸ್ತೇನೆ ನಿಮಗೆ. ಆದರೆ ಇದನ್ನು ಭಾಳ ಸ್ವಚ್ಛವಾಗಿ ನೀವು ನೋಡ್ಕೋಬೇಕೀಗ. ಆಯ್ತಲ್ಲ? ಹಾಂ, ಇನ್ನು ಓದಿಸ್ತೇನೆ ಮುಂದೆ. ಬರೆಯೋದಿನ್ನು ಬರಿಬೇಕು ಅದನ್ನು. ಹಾಂ, ಈಗ ಬರೆದಿರುವುದನ್ನು ನೋಡಿಕೊಳ್ಳಿರಿ. ಮತ್ತು ಅದೇ ರೀತಿ ನೀವು ಕೂಡ ನನ್ನ ಜೊತೆಯಲ್ಲೇ ಬರಿತಾ ಹೋದರೆ ಭಾಳ ಒಳ್ಳೆಯದು. ಹೇಳ್ತಾ ಹೋಗ್ತೇನೆ, ನೀವು ಬರಿತಾ ಹೋಗ್ರಿ. ಬರಿದಿದ್ರೆ ನೆನಪಾಗೋದಿಲ್ಲ ಅದು. ಹಾಗಾಗಿ ಕೇವಲ ಕೇಳೋದ್ರಿಂದ ನೆನಪಿನಲ್ಲಿ ಉಳಿಯೋದಿಲ್ಲ. ಆ ಈ ವಿಷಯನೇ ಇರೋದಿಲ್ಲಲ್ಲ? ಹಾಂ, ಆಯಿತು. ಈಗ ಜಂಬೂ ದ್ವೀಪದ ವಿಜಯ ಕ್ಷೇತ್ರದ ವರ್ಣನೆ ನಡೀತಾ ಇದೆ. ಈಗ ಬರೆದಿರುವುದನ್ನು ನೋಡಿಕೊಳ್ಳಿರಿ. ಸುದರ್ಶನ ಮೇರು ಅಂದರೆ ಮಂದರ ಮೇರು ಪರ್ವತದ ಪೂರ್ವ ಪಶ್ಚಿಮ ಭಾಗದಲ್ಲಿ ಪೂರ್ವ ಅಪರ ವಿದೇಹ ಹೆಸರಿನ 16 ಕ್ಷೇತ್ರಗಳು ಇವೆ. ಸೀತಾ ನದಿಯ 2 ಪಾರ್ಶ್ವಭಾಗಗಳಲ್ಲಿ 4 ವಕ್ಷಾರ ಪರ್ವತ ಮತ್ತು 3 ವಿಭಂಗ ನದಿಗಳಿಂದ ಸಹಿತ ಮತ್ತು ಸೀಮಿತ 8 ಕ್ಷೇತ್ರಗಳು ಆಗುತ್ತವೆ. ಸೀತಾ ನದಿಯ ಅಂತ್ಯದಲ್ಲಿ ಪೂರ್ವ ವಿದೇಹದಲ್ಲಿ ರಮಣೀಯ ದೇವಾರಣ್ಯ ವನ ಇದೆ. ಸೀತೋದ ನದಿಯ 2 ಪಾರ್ಶ್ವಭಾಗಗಳಲ್ಲಿ 4 ವಕ್ಷಾರ ಪರ್ವತ ಮತ್ತು 3 ವಿಭಂಗ ನದಿಗಳಿಂದ ಸೀಮಿತ 8 ಕ್ಷೇತ್ರಗಳಿವೆ. ಪಶ್ಚಿಮ ವಿದೇಹದ ಅಂತ್ಯದಲ್ಲಿ ಸೀತೋದ ನದಿಯ 2 ತಟಗಳಲ್ಲಿ ಭೂತಾರಣ್ಯ ವನ ಇದೆ. ಜಂಬೂದ್ವೀಪದ ಸುದರ್ಶನ ಮೇರು ಸಂಬಂಧಿ ವಿದೇಹದಲ್ಲಿ 32 ಕ್ಷೇತ್ರಗಳಿವೆ. ಅದರಲ್ಲಿ 1 ಕ್ಷೇತ್ರದಲ್ಲಿ 1 ಆರ್ಯಖಂಡ ಮತ್ತು 5 ಮ್ಲೇಚ್ಛ ಖಂಡಗಳು ಇವೆ. ಈಗ ನಾವು ಕ್ಷೇತ್ರದ ಹೆಸರು ಮತ್ತು ಆ ಕ್ಷೇತ್ರದ ಮುಖ್ಯ ಆರ್ಯಖಂಡದ ನಗರಗಳ ಹೆಸರನ್ನು ತಿಳಿಯೋಣ. ಅದರಲ್ಲಿ ಈಗ ಕ್ಷೇತ್ರದ ಹೆಸರು ಪ್ರಾರಂಭ ಆಗ್ತದೆ. 32 ಕ್ಷೇತ್ರಗಳ ಹೆಸರುಗಳು: 1 ಕಚ್ಚ, 2 ಸುಕಚ್ಚ, 3 ಮಹಾಕಚ್ಚ, 4 ಕಚ್ಚಕಾವತಿ, 5 ಆವರ್ತ, 6 ಲಾಂಗಲವರ್ತ, 7 ಪುಷ್ಕಲ, 8 ಪುಷ್ಕಲಾವತಿ, 9 ವತ್ಸ, 10 ಸುವತ್ಸ, 11 ಮಹಾವತ್ಸ, 12 ವತ್ಸಕಾವತಿ, 13 ರಮ್ಯ, 14 ಸುರಮ್ಯಕ, 15 ರಮಣೀಯ, 16 ಮಂಗಲಾವತಿ, 17 ಪದ್ಮ, 18 ಸುಪದ್ಮ, 19 ಮಹಾಪದ್ಮ, 20 ಪದ್ಮಕಾವತಿ, 21 ಶಂಕ, 22 ನಳಿನ, 23 ಕುಮುದ, 24 ಸರಿತಾ, 25 ವಪ್ರ, 26 ಸುವಪ್ರ, 27 ಮಹಾವಪ್ರ, 28 ವಪ್ರಕಾವತಿ, 29 ಗಂಧ, 30 ಸುಗಂಧ, 31 ಗಂಧಿಲ,
32 ಗಂಧಮಾಲಿನಿ. ಉಳಿದ ವಿಷಯವನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ನನಗನ್ಸುತ್ತೆ ಇದು ಇಲ್ಲಿಗೆ ಸರಿ ಆಗ್ತದೆ ಸಾಕು ಅಂತ ಕಾಣ್ತದೆ. ನೀವು ನಾಳೆ ಸರಿಯಾದ ಸಮಯಕ್ಕೆ ಬಂದುಬಿಡಬೇಕು ಬರ್ರಿ.